ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದು ರಾಜ್ಯ ರಾಜಕೀಯದ ಬಿಗ್ ಟ್ವಿಸ್ಟ್. ಒಂದೇ ತಿಂಗಳಿಗೆ ಮುರಿದು ಬೀಳುತ್ತಾ ದೋಸ್ತಿ ಸರ್ಕಾರ. ಎಸ್ ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರತಕ್ಕಂತ ಬೆಳವಣಿಗೆಗಳು, ಸಂಚಲನಗಳು ಈ ಒಂದು ಪ್ರಶ್ನೆ ಹುಟ್ಟು ಹಾಕೋದಿಕ್ಕೆ ಪ್ರಮುಖವಾಗಿ ಕಾರಣವಾಗಿದೆ. ಒಂದೇ ತಿಂಗಳಿಗೆ ದೋಸ್ತಿ ಸರ್ಕಾರ ಮುರಿದು ಬೀಳುತ್ತಾ ರಾಜ್ಯ ಸಮ್ಮಿಶ್ರ ಸರ್ಕಾರದಲ್ಲಿ ಮನಸ್ತಾಪ ಮೂಡಿದ್ಯಾ? ಎಲ್ಲವೂ ಸರಿ ಇಲ್ವಾ? ಕಾಂಗ್ರೆಸ್ ಜೊತೆಗಿನ ಸಂಬಂಧ ದಿನೇ ದಿನೇ ಹಳಸ್ತಾ ಇದೆಯಾ? ಕಾಂಗ್ರೆಸ್ ಕಿರಿಕಿರಿಗೆ ಕುಮಾರಸ್ವಾಮಿ, ಸಿಎಂ ಕುಮಾರಸ್ವಾಮಿ ಏನಾದರೂ ಬೇಸತ್ತಿದ್ದಾರಾ? ಬಜೆಟ್ ಮಂಡನೆ ವಿಚಾರದಲ್ಲಿ ಜೆಡಿಎಸ್ ಕಾಂಗ್ರೆಸ್ನಲ್ಲೇ ಇದೀಗ ಬಿರುಕು ಮೂಡಿದೆ. ಕಾಂಗ್ರೆಸ್ ದೋಸ್ತಿಗೆ ಗುಡ್ ಬೈ ಹೇಳುತ್ತಾ ಜೆಡಿಎಸ್ ಈ ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ. ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿ ಜೊತೆ ಸೇರಿ ಸರ್ಕಾರವನ್ನ ರಚಿಸೋದಿಕ್ಕೆ ಏನಾದರೂ ಎಚ್.ಡಿ. ಕುಮಾರಸ್ವಾಮಿ ಅವರೇನಾದರೂ ಆಲೋಚನೆಯನ್ನ ನಡೆಸ್ತಾ ಇದ್ದಾರಾ? ಸದ್ಯ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನಿಜಕ್ಕೂ ಈ ಪ್ರಶ್ನೆ ಮೂಡೋದಿಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರ ಇತ್ತೀಚಿನ ಮಾತುಗಳನ್ನು ನಾವು ಗಮನಿಸ್ತಾ ಇದ್ರೆ ಹಾಗೆ ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಅವರು ನಿಜಕ್ಕೂ ಬೇಸತ್ತಿದ್ದಾರಾ ಕಾಂಗ್ರೆಸ್ ನಾಯಕರ ವರ್ತನೆಗೆ, ಜೊತೆಗೆ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗೆ, ಜೊತೆಗೆ ಸುಗಮವಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಬಿಡದೇ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ಅವರ ವರ್ತನೆಗೆ ಇದೀಗ ಕುಮಾರಸ್ವಾಮಿ ಅವರೇನಾದರೂ ಬೇಸತ್ತಿದ್ದಾರಾ? ಸಂಪುಟ ರಚನೆ ಸಂದರ್ಭದಲ್ಲಾಗಿರ್ಬೋದು, ಜೊತೆಗೆ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾವುದೇ ಯೋಜನೆಗಳನ್ನ ಘೋಷಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕಾಂಗ್ರೆಸ್ ನಾಯಕರು ಅಡ್ಡಗಾಲನ್ನ ಹಾಕ್ತಾ ಇದ್ದಾರೆ, ಬೇಕಂತಲೇ ತಗಾದೆಯನ್ನು ತೆಗಿತಾ ಇದ್ದಾರೆ. ಹಾಗಾದ್ರೆ ಈ ಎಲ್ಲಾ ವರ್ತನೆಗಳಿಂದ, ಎಲ್ಲಾ ಬೆಳವಣಿಗೆಗಳಿಂದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇನಾದರೂ ಬೇಸತ್ತಿದ್ದಾರಾ? ಬಿಜೆಪಿ ಜೊತೆ ಸೇರಿ ಸರ್ಕಾರವನ್ನ ರಚಿಸುವಂತ ಇಂಗಿತವನ್ನೇನಾದರೂ ಹೊಂದಿದ್ದಾರಾ ಕುಮಾರಸ್ವಾಮಿ?